ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ರಿಗೂ ಇವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತಿನ 7 ಅದ್ಭುತಗಳ ಪರಿಪೂರ್ಣ ಮಾಹಿತಿ ಒದಗಿಸ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ. ಜಗತ್ತಿನ 7 ಅದ್ಭುತಗಳಲ್ಲೊಂದಾದ ಗ್ರೇಟ್ ವಾಲ್ ಆಫ್ ಚೈನಾ ಪ್ರಪಂಚದ ಅತ್ಯಂತ ಉದ್ದವಾದ ಮಾನವ ನಿರ್ಮಿತ ರಚನೆ. ಇದು ಸುಮಾರು 21,196 ಕಿಲೋಮೀಟರ್ ಉದ್ದವಿದೆ ಸ್ನೇಹಿತರೆ. ಈ ಒಂದು ಗೋಡೆಯನ್ನು ಕಟ್ಟಲು ಕಾರಣವೇನೆಂದರೆ, ಶತ್ರುಗಳ ಆಕ್ರಮಣವನ್ನು ತಡೆಗಟ್ಟಲು ನಿರ್ಮಿಸಲಾಯಿತು. ಅನೇಕ ರಾಜವಂಶಗಳು ಇದನ್ನು ವಿಸ್ತರಿಸಿಕೊಂಡವು. ಈ ಒಂದು ಗೋಡೆಯನ್ನು ಚೀನಾ ದೇಶದ ರಾಜವಂಶಗಳು 7ನೇ ಶತಮಾನದ ಪ್ರಾರಂಭದಿಂದ 17ನೇ ಶತಮಾನದವರೆಗೂ ನಿರ್ಮಿಸಿದರು. ಇದು ಚೀನಾದ ಪ್ರಾಚೀನ ಸೇನಾ ರಕ್ಷಣಾ ವ್ಯವಸ್ಥೆಯ ಪ್ರಮುಖ ಭಾಗವಾಗಿತ್ತು ಸ್ನೇಹಿತರೆ. ಈ ಗೋಡೆಯನ್ನು ಕಟ್ಟಿದ್ದು ನೋಡಿದರೆ ತುಂಬ ಅಚ್ಚರಿಯಾಗುತ್ತೆ. ಈ ಒಂದು ಅಚ್ಚರಿಯನ್ನು ಜಗತ್ತಿನ 7 ಅದ್ಭುತಗಳಲ್ಲೊಂದಾಗಿಸಿದೆ ಸ್ನೇಹಿತರೆ. ಜಗತ್ತಿನ ಅದ್ಭುತಗಳಲ್ಲಿ 2ನೆಯದು ಪೆಟ್ರಾ ಈಗಿನ ಜೋರ್ಡಾನ್ ದೇಶದಲ್ಲಿದೆ. ಇದನ್ನು ನಬನಿಟಿಯನ್ ನಾಗರಿಕರು ಸುಮಾರು ಕ್ರಿಸ್ತಪೂರ್ವ 312ರಲ್ಲಿ ನಿರ್ಮಿಸಿದರು. ರೋಜ್ ಸಿಟಿ ಅಂತ ಹೇಳಿ ಕರೆಯುತ್ತಾರೆ ಸ್ನೇಹಿತರೆ, ಏಕೆಂದರೆ ನಗರ ಕಲ್ಲಿನ ಗುಹೆಗಳಲ್ಲಿ ಕೆತ್ತಲಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ರತ್ನನಗರ ಅಂತಲೂ ಕರೀತಾರೆ ಸ್ನೇಹಿತರೆ. ಸಂಪೂರ್ಣ ಕಲ್ಲಿನಲ್ಲಿ ಕೆತ್ತಲಾಗಿರುವ ನಗರ ಅಂತ ಹೇಳ್ತಾರೆ. ಇದು ನಬನಿಟಿಯನ್ ನಾಗರಿಕತೆಯ ಪ್ರಮುಖ ಕೇಂದ್ರವಾಗಿತ್ತು ಸ್ನೇಹಿತರೆ. ಜಗತ್ತಿನ 3ನೇ ಅದ್ಭುತ ರಿಡೀಮರ್. ಇದು ರಿಯೋ ಡಿ ಜನೈರೊದಲ್ಲಿದೆ. ಕೋರ್ಕೊವಾಡೋ ಪರ್ವತದ ಮೇಲಿರುವ 98 ಅಡಿ ಎತ್ತರದಲ್ಲಿ 1931ರಲ್ಲಿ ಇದು ಕಾಂಕ್ರೀಟ್ ಮತ್ತು ಸೋಪ್ಸ್ಟೋನ್ನಿಂದ ಮಾಡಲಾಗಿದೆ. ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಆಗಾಮಕದ ಪ್ರತಿಮೆಯೊಂದಾಗಿದೆ. ಜಗತ್ತಿನ 4ನೇ ಅದ್ಭುತ ಮಚ್ಚು ಪಿಚ್ಚು. ಪೆರು ಅಂದರೆ ಪರ್ವತ ಅಂತ ಹೇಳಿ ಸ್ನೇಹಿತರೆ. 15ನೇ ಶತಮಾನದಲ್ಲಿ ಇನ್ನಾ ನಾಗರಿಕರು ನಿರ್ಮಿಸಿದ ಪರ್ವತ ನಗರ. 2430 ಮೀಟರ್ ಎತ್ತರದಲ್ಲಿ ಇರುವ ಅತ್ಯಂತ ದುರ್ಲಭವಾದ ಪುರಾತನ ನಗರ. ಅದ್ಭುತ ವಾಸ್ತುಶಿಲ್ಪ ಮತ್ತು ಕೃಷಿ ಪದ್ಧತಿಗಳಿಗೆ ಪ್ರಸಿದ್ಧ. ಇದು ಇನ್ಕಾ ನಾಗರಿಕರ ಪುರಾತನ ಪರ್ವತ ನಗರ ಅಂತ ಹೇಳಿ ಕರೀತಾರೆ. ಸಮುದ್ರ ಮಟ್ಟದಿಂದ 7970 ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ. 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಸ್ಥಳ 1911ರಲ್ಲಿ ಪುನಃ ಕಂಡುಹಿಡಿಯಲಾಯಿತು. ಇದು ಇನ್ಕಾ ಸಾಮ್ರಾಜ್ಯದ ರಾಜಕೀಯ, ಧಾರ್ಮಿಕ ಮತ್ತು ಕೃಷಿ ಕೇಂದ್ರವಾಗಿತ್ತು ಸ್ನೇಹಿತರೆ. ಜಗತ್ತಿನ 5ನೇ ಅದ್ಭುತಗಳಲ್ಲೊಂದಾದ ಚಿಚೆನ್ ಇಟ್ಜಾ. ಇದು ಮೆಕ್ಸಿಕೋ ದೇಶದಲ್ಲಿದೆ. ಇದು ಮೆಕ್ಸಿಕೋದಲ್ಲಿರುವ ಪ್ರಾಚೀನ ಮಯನ್ ನಾಗರಿಕತೆಯ ಪ್ರಮುಖ ನಗರವಾಗಿದೆ. ಎಲ್ ಕ್ಯಾಸ್ಟಿಲೋ ಹೆಸರಿನ ಪಿರಮಿಡ್ ಪ್ರತಿಷ್ಠಿತ ಕಟ್ಟಡವಾಗಿದೆ. ಈ ಪಿರಮಿಡ್ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಅನುಗುಣವಾಗಿ ನಿರ್ಮಿಸಲಾಗಿದೆ. ಯಾವಾಗ ಸೂರ್ಯಗ್ರಹಣ, ಯಾವಾಗ ಚಂದ್ರಗ್ರಹಣ ನಡೀತದೆ, ಆಯಾ ರೀತಿಯಲ್ಲಿ ಕಾಣಿಸುತ್ತದೆ. ಚಿಚೆನ್ ಇಟ್ಜಾ ಒಂದು ಪ್ರಾಚೀನ ಮಯನ್ ನಾಗರಿಕತೆಯ ಪ್ರಮುಖ ಕೇಂದ್ರವಾಗಿತ್ತು. ಅಲ್ಲಿರುವ ಗ್ರಹಣಗಳ ಸಂಯೋಜನೆಗೆ ಅನುಗುಣವಾಗಿ ನಿರ್ಮಿಸಲಾಗಿದೆ. ವೈಜ್ಞಾನಿಕ, ಧಾರ್ಮಿಕ ಮತ್ತು ರಾಜಕೀಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಜಗತ್ತಿನ 6ನೆಯ ಅದ್ಭುತ ಕೊಲೋಸಿಯಂ. ಇದು ಇಟಲಿಯ ದೇಶದಲ್ಲಿದೆ. ಪ್ರಾಚೀನ ರೋಮ್ನ ಹೆಸರಾಂತ ಹೋರಾಟದ ಅಖಾಡ ಇದು ಆಗಿದೆ. 50,000ಕ್ಕೂ ಹೆಚ್ಚು ಪ್ರೇಕ್ಷಕರನ್ನು ಈ ಒಂದು ಸಂಗ್ರಹಣೆ ಮಾಡಬಹುದು. ಗ್ಲಾಡಿಯೇಟರ್ ಯುದ್ಧಗಳು ಮತ್ತು ಜನರ ಮನರಂಜನೆಗಾಗಿ ಬಳಸುತ್ತಿದ್ದಂಥ ಇದು ಒಂದು ದೊಡ್ಡ ಕ್ಷೇತ್ರವಾಗಿದೆ. ಇಲ್ಲಿ ಯಾವುದೇ ಮನರಂಜನೆ ನಡೆದರೂ ಇಲ್ಲೆಲ್ಲರೂ ಸೇರ್ತಾ ಇದ್ದರು ಸ್ನೇಹಿತರೆ. ಜಗತ್ತಿನ 7ನೆಯ ಅದ್ಭುತ ನಮ್ಮ ದೇಶದ ಹೆಮ್ಮೆಯ ತಾಜ್ ಮಹಲ್. ಇದು ಆಗ್ರಾದಲ್ಲಿದೆ. ದೆಹಲಿ ರಾಜ್ಯದಲ್ಲಿ ಬರುತ್ತದೆ. ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ಗೋಸ್ಕರ ಈ ಒಂದು ಮಹಲನ್ನು ನಿರ್ಮಿಸಿದ್ದಾನೆ. ಇದು ಪರಿಪೂರ್ಣವಾಗಿ ಮಾರ್ಬಲ್ನಿಂದ ನಿರ್ಮಿಸಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಯಾಕಂದರೆ ಇದು ನಮ್ಮ ದೇಶದಲ್ಲಿದೆ. ಜಗತ್ತಿನ 7 ಅದ್ಭುತಗಳಲ್ಲಿ ನಮ್ಮ ತಾಜ್ ಮಹಲ್ ಒಂದಾಗಿದೆ ಅನ್ನೋದು ಎಲ್ಲರಿಗೂ ಹೆಮ್ಮೆಯ ವಿಷಯ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ಮಾಡಿದ್ದಾರೆ ಅವ್ರಿಗೆ ನನ್ನ ತುಂಬ ಥ್ಯಾಂಕ್ಸ್. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.